ನೋಡಿ, ಎಸ್ಐಟಿಯಲ್ಲಿಯೇ ಈಗ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಎಸಿ ಸ್ಟೆಲ್ಲಾ ಅವರ ನಡೆಗೆ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. ಏನು ಅಂತಂದ್ರೆ, ಉತ್ಖನನ ಮಾಡದೆ ಸಿಕ್ಕಂತಹ ಅಸ್ಥಿ ಪಂಜರವನ್ನ ವಶಕ್ಕೆ ತೆಗೆದುಕೊಳ್ಳೋದು ಬೇಡ ಅಂತ ಅಂದ್ರೆ ಕೆಲವರು, ಕೆಲವರು ಅದನ್ನ ವಶಕ್ಕೆ ತಗೊಳ್ಳಿ ಅಂತ, ಎಸ್ಪೆಷಲಿ ಈ ಸ್ಟೆಲ್ಲಾ ಅವರು ವಶಕ್ಕೆ ತಗೋಬೇಕು ಆ ಅಸ್ಥಿ ಪಂಜರವನ್ನ ಅಂತ ಹೇಳಿರುವಂತದ್ದು ಅವರ ಮಧ್ಯೆ ಭಿನ್ನಾಭಿಪ್ರಾಯಗಳಿಗೆ ಕಾರಣ ಆಗ್ತಾ ಇದೆ. ಈ ಭಿನ್ನಾಭಿಪ್ರಾಯ ಎಷ್ಟರ ಮಟ್ಟಿಗೆ ಅಂತಂದ್ರೆ, ನಿನ್ನೆ ಈ ಬಂಗ್ಲೆಗುಡ್ಡದಲ್ಲಿ ಆದಂತಹ ಬೆಳವಣಿಗೆ, ಗುಂಡಿ ತೋಡ್ಲಿಲ್ಲ, ಜಾಗ ಗುರುತು ಮಾಡಲಿಲ್ಲ, ತಾನಾಗೆ ಸಿಕ್ಕಂತ ಅಸ್ಥಿ ಪಂಜರವನ್ನ ವಶಕ್ಕೆ ತೆಗೆದುಕೊಳ್ಳೋದು ಅಂತಂದ್ರೆ ಅದು ಹೇಗೆ ಅನ್ನುವಂತ ಪ್ರಶ್ನೆಗಳು ಮೂಡಿದೆ. ಎಸಿ ಸ್ಟೆಲ್ಲಾ ವರ್ಗೀಸ್ ಮತ್ತು ಎಸ್ಐಟಿ ಅಧಿಕಾರಿಗಳ ನಡುವೆ ಇದೇ ವಿಚಾರ ತಿಕ್ಕಾಟಕ್ಕೂ ಕೂಡ ಕಾರಣ ಆಯ್ತಾ? ಬಂಗ್ಲೆಗುಡ್ಡದಲ್ಲಿ ಸಿಕ್ಕ ಅಸ್ಥಿ ಪಂಜರ ವಶಕ್ಕೆ ಎಸ್ಐಟಿಯಲ್ಲೇ ವಿರೋಧ ವ್ಯಕ್ತವಾಗಿದೆ. ಉತ್ಖನನ ಮಾಡದೆ ಸಿಕ್ಕ ಅಸ್ಥಿ ಪಂಜರ ವಶಕ್ಕೆ ಕೆಲವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಎಸ್ಐಟಿ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಎಸಿ ಸ್ಟೆಲ್ಲಾ ವರ್ಗೀಸ್ ಸೂಚನೆಯನ್ನ ನೀಡುತ್ತಾರೆ. ಉತ್ಖನನ ಮಾಡದೆ ಸಿಕ್ಕರು ಯುಡಿಆರ್ ಅಂತ ದಾಖಲಿಸುವುದಕ್ಕೆ ನಕಾರ ವ್ಯಕ್ತಪಡಿಸುತ್ತಾರೆ. ಜಾಗೆ ಅಗಿಲಿಲ್ಲ, ಗುಂಡಿ ತೋಡ್ಲಿಲ್ಲ, ಬಂಗ್ಲೆಗುಡ್ಡದ ಮೇಲೆ ಪುರುಷನ ಅಸ್ಥಿ ಪಂಜರ ಸಿಕ್ಕಿದೆ. ನೋಡಿ, ಎಸ್ಐಟಿಯಲ್ಲಿಯೇ ಈಗ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಎಸಿ ಸ್ಟೆಲ್ಲಾ ಅವರ ನಡೆಗೆ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. ಏನು ಅಂತಂದ್ರೆ, ಉತ್ಖನನ ಮಾಡದೆ ಸಿಕ್ಕಂತಹ ಅಸ್ಥಿ ಪಂಜರವನ್ನ ವಶಕ್ಕೆ ತೆಗೆದುಕೊಳ್ಳೋದು ಬೇಡ ಅಂತ ಅಂದ್ರೆ ಕೆಲವರು, ಕೆಲವರು ಅದನ್ನ ವಶಕ್ಕೆ ತಗೊಳ್ಳಿ ಅಂತ, ಎಸ್ಪೆಷಲಿ ಈ ಸ್ಟೆಲ್ಲಾ ಅವರು ವಶಕ್ಕೆ ತಗೋಬೇಕು ಆ ಅಸ್ಥಿ ಪಂಜರವನ್ನ ಅಂತ ಹೇಳಿರುವಂತದ್ದು ಅವರ ಮಧ್ಯೆ ಭಿನ್ನಾಭಿಪ್ರಾಯಗಳಿಗೆ ಕಾರಣ ಆಗ್ತಾ ಇದೆ. ಈ ಭಿನ್ನಾಭಿಪ್ರಾಯ ಎಷ್ಟರ ಮಟ್ಟಿಗೆ ಅಂತಂದ್ರೆ, ನಿನ್ನೆ ಈ ಬಂಗ್ಲೆಗುಡ್ಡದಲ್ಲಿ ಆದಂತಹ ಬೆಳವಣಿಗೆ, ಗುಂಡಿ ತೋಡ್ಲಿಲ್ಲ, ಜಾಗ ಗುರುತು ಮಾಡಲಿಲ್ಲ, ತಾನಾಗೆ ಸಿಕ್ಕಂತ ಅಸ್ಥಿ ಪಂಜರವನ್ನ ವಶಕ್ಕೆ ತೆಗೆದುಕೊಳ್ಳೋದು ಅಂತಂದ್ರೆ ಅದು ಹೇಗೆ ಅನ್ನುವಂತ ಪ್ರಶ್ನೆಗಳು ಮೂಡಿದೆ. ಎಸಿ ಸ್ಟೆಲ್ಲಾ ವರ್ಗೀಸ್ ಮತ್ತು ಎಸ್ಐಟಿ ಅಧಿಕಾರಿಗಳ ನಡುವೆ ಇದೇ ವಿಚಾರ ತಿಕ್ಕಾಟಕ್ಕೂ ಕೂಡ ಕಾರಣ ಆಯ್ತಾ? ಬಂಗ್ಲೆಗುಡ್ಡದಲ್ಲಿ ಸಿಕ್ಕ ಅಸ್ಥಿ ಪಂಜರ ವಶಕ್ಕೆ ಎಸ್ಐಟಿಯಲ್ಲೇ ವಿರೋಧ ವ್ಯಕ್ತವಾಗಿದೆ. ಉತ್ಖನನ ಮಾಡದೆ ಸಿಕ್ಕ ಅಸ್ಥಿ ಪಂಜರ ವಶಕ್ಕೆ ಕೆಲವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಎಸ್ಐಟಿ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಎಸಿ ಸ್ಟೆಲ್ಲಾ ವರ್ಗೀಸ್ ಸೂಚನೆಯನ್ನ ನೀಡುತ್ತಾರೆ. ಉತ್ಖನನ ಮಾಡದೆ ಸಿಕ್ಕರು ಯುಡಿಆರ್ ಅಂತ ದಾಖಲಿಸುವುದಕ್ಕೆ ನಕಾರ ವ್ಯಕ್ತಪಡಿಸುತ್ತಾರೆ. ಜಾಗೆ ಅಗಿಲಿಲ್ಲ, ಗುಂಡಿ ತೋಡ್ಲಿಲ್ಲ, ಬಂಗ್ಲೆಗುಡ್ಡದ ಮೇಲೆ ಪುರುಷನ ಅಸ್ಥಿ ಪಂಜರ ಸಿಕ್ಕಿದೆ. ನೋಡಿ, ಎಸ್ಐಟಿಯಲ್ಲಿಯೇ ಈಗ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಎಸಿ ಸ್ಟೆಲ್ಲಾ ಅವರ ನಡೆಗೆ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. ಏನು ಅಂತಂದ್ರೆ, ಉತ್ಖನನ ಮಾಡದೆ ಸಿಕ್ಕಂತಹ ಅಸ್ಥಿ ಪಂಜರವನ್ನ ವಶಕ್ಕೆ ತೆಗೆದುಕೊಳ್ಳೋದು ಬೇಡ ಅಂತ ಅಂದ್ರೆ ಕೆಲವರು, ಕೆಲವರು ಅದನ್ನ ವಶಕ್ಕೆ ತಗೊಳ್ಳಿ ಅಂತ, ಎಸ್ಪೆಷಲಿ ಈ ಸ್ಟೆಲ್ಲಾ ಅವರು ವಶಕ್ಕೆ ತಗೋಬೇಕು ಆ ಅಸ್ಥಿ ಪಂಜರವನ್ನ ಅಂತ ಹೇಳಿರುವಂತದ್ದು ಅವರ ಮಧ್ಯೆ ಭಿನ್ನಾಭಿಪ್ರಾಯಗಳಿಗೆ ಕಾರಣ ಆಗ್ತಾ ಇದೆ. ಈ ಭಿನ್ನಾಭಿಪ್ರಾಯ ಎಷ್ಟರ ಮಟ್ಟಿಗೆ ಅಂತಂದ್ರೆ, ನಿನ್ನೆ ಈ ಬಂಗ್ಲೆಗುಡ್ಡದಲ್ಲಿ ಆದಂತಹ ಬೆಳವಣಿಗೆ, ಗುಂಡಿ ತೋಡ್ಲಿಲ್ಲ, ಜಾಗ ಗುರುತು ಮಾಡಲಿಲ್ಲ, ತಾನಾಗೆ ಸಿಕ್ಕಂತ ಅಸ್ಥಿ ಪಂಜರವನ್ನ ವಶಕ್ಕೆ ತೆಗೆದುಕೊಳ್ಳೋದು ಅಂತಂದ್ರೆ ಅದು ಹೇಗೆ ಅನ್ನುವಂತ ಪ್ರಶ್ನೆಗಳು ಮೂಡಿದೆ. ಎಸಿ ಸ್ಟೆಲ್ಲಾ ವರ್ಗೀಸ್ ಮತ್ತು ಎಸ್ಐಟಿ ಅಧಿಕಾರಿಗಳ ನಡುವೆ ಇದೇ ವಿಚಾರ ತಿಕ್ಕಾಟಕ್ಕೂ ಕೂಡ ಕಾರಣ ಆಯ್ತಾ? ಬಂಗ್ಲೆಗುಡ್ಡದಲ್ಲಿ ಸಿಕ್ಕ ಅಸ್ಥಿ ಪಂಜರ ವಶಕ್ಕೆ ಎಸ್ಐಟಿಯಲ್ಲೇ ವಿರೋಧ ವ್ಯಕ್ತವಾಗಿದೆ. ಉತ್ಖನನ ಮಾಡದೆ ಸಿಕ್ಕ ಅಸ್ಥಿ ಪಂಜರ ವಶಕ್ಕೆ ಕೆಲವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಎಸ್ಐಟಿ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಎಸಿ ಸ್ಟೆಲ್ಲಾ ವರ್ಗೀಸ್ ಸೂಚನೆಯನ್ನ ನೀಡುತ್ತಾರೆ. ಉತ್ಖನನ ಮಾಡದೆ ಸಿಕ್ಕರು ಯುಡಿಆರ್ ಅಂತ ದಾಖಲಿಸುವುದಕ್ಕೆ ನಕಾರ ವ್ಯಕ್ತಪಡಿಸುತ್ತಾರೆ. ಜಾಗೆ ಅಗಿಲಿಲ್ಲ, ಗುಂಡಿ ತೋಡ್ಲಿಲ್ಲ, ಬಂಗ್ಲೆಗುಡ್ಡದ ಮೇಲೆ ಪುರುಷನ ಅಸ್ಥಿ ಪಂಜರ ಸಿಕ್ಕಿದೆ. ನೋಡಿ, ಎಸ್ಐಟಿಯಲ್ಲಿಯೇ ಈಗ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಎಸಿ ಸ್ಟೆಲ್ಲಾ ಅವರ ನಡೆಗೆ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. ಏನು ಅಂತಂದ್ರೆ, ಉತ್ಖನನ ಮಾಡದೆ ಸಿಕ್ಕಂತಹ ಅಸ್ಥಿ ಪಂಜರವನ್ನ ವಶಕ್ಕೆ ತೆಗೆದುಕೊಳ್ಳೋದು ಬೇಡ ಅಂತ ಅಂದ್ರೆ ಕೆಲವರು, ಕೆಲವರು ಅದನ್ನ ವಶಕ್ಕೆ ತಗೊಳ್ಳಿ ಅಂತ, ಎಸ್ಪೆಷಲಿ ಈ ಸ್ಟೆಲ್ಲಾ ಅವರು ವಶಕ್ಕೆ ತಗೋಬೇಕು ಆ ಅಸ್ಥಿ ಪಂಜರವನ್ನ ಅಂತ ಹೇಳಿರುವಂತದ್ದು ಅವರ ಮಧ್ಯೆ ಭಿನ್ನಾಭಿಪ್ರಾಯಗಳಿಗೆ ಕಾರಣ ಆಗ್ತಾ ಇದೆ. ಈ ಭಿನ್ನಾಭಿಪ್ರಾಯ ಎಷ್ಟರ ಮಟ್ಟಿಗೆ ಅಂತಂದ್ರೆ, ನಿನ್ನೆ ಈ ಬಂಗ್ಲೆಗುಡ್ಡದಲ್ಲಿ ಆದಂತಹ ಬೆಳವಣಿಗೆ,
ಗುಂಡಿ ತೋಡ್ಲಿಲ್ಲ, ಜಾಗ ಗುರುತು ಮಾಡಲಿಲ್ಲ, ತಾನಾಗೆ ಸಿಕ್ಕಂತ ಅಸ್ಥಿ ಪಂಜರವನ್ನ ವಶಕ್ಕೆ ತೆಗೆದುಕೊಳ್ಳೋದು ಅಂತಂದ್ರೆ ಅದು ಹೇಗೆ ಅನ್ನುವಂತ ಪ್ರಶ್ನೆಗಳು ಮೂಡಿದೆ. ಎಸಿ ಸ್ಟೆಲ್ಲಾ ವರ್ಗೀಸ್ ಮತ್ತು ಎಸ್ಐಟಿ ಅಧಿಕಾರಿಗಳ ನಡುವೆ ಇದೇ ವಿಚಾರ ತಿಕ್ಕಾಟಕ್ಕೂ ಕೂಡ ಕಾರಣ ಆಯ್ತಾ? ಬಂಗ್ಲೆಗುಡ್ಡದಲ್ಲಿ ಸಿಕ್ಕ ಅಸ್ಥಿಪಂಜರ ವಶಕ್ಕೆ ಎಸ್ಐಟಿಯಲ್ಲೇ ವಿರೋಧ ವ್ಯಕ್ತವಾಗಿದೆ. ಉತ್ಖನನ ಮಾಡದೆ ಸಿಕ್ಕ ಅಸ್ಥಿಪಂಜರ ವಶಕ್ಕೆ ಕೆಲವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಎಸ್ಐಟಿ ವಶಕ್ಕೆ ತೆಗೆದುಕೊಳ್ಳುವುದಕ್ಕೆ ಎಸಿ ಸ್ಟೆಲ್ಲಾ ವರ್ಗೀಸ್ ಸೂಚನೆಯನ್ನ ನೀಡುತ್ತಾರೆ. ಉತ್ಖನನ ಮಾಡದೆ ಸಿಕ್ಕರು ಯುಡಿಆರ್ ಅಂತ ದಾಖಲಿಸುವುದಕ್ಕೆ ನಕಾರ ವ್ಯಕ್ತಪಡಿಸುತ್ತಾರೆ. ಜಾಗೆ ಅಗಿಲಿಲ್ಲ, ಗುಂಡಿ ತೋಡ್ಲಿಲ್ಲ, ಬಂಗ್ಲೆಗುಡ್ಡದ ಮೇಲೆ ಪುರುಷನ ಅಸ್ಥಿಪಂಜರ ಸಿಕ್ಕಿದೆ. ನೋಡಿ, ಎಸ್ಐಟಿಯಲ್ಲಿಯೇ ಈಗ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಎಸಿ ಸ್ಟೆಲ್ಲಾ ಅವರ ನಡೆಗೆ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. ಏನು ಅಂತಂದ್ರೆ, ಉತ್ಖನನ ಮಾಡದೆ ಸಿಕ್ಕಂತಹ ಅಸ್ಥಿಪಂಜರವನ್ನ ವಶಕ್ಕೆ ತೆಗೆದುಕೊಳ್ಳೋದು ಬೇಡ ಅಂತ ಅಂದ್ರೆ ಕೆಲವರು, ಕೆಲವರು ಅದನ್ನ ವಶಕ್ಕೆ ತಗೊಳ್ಳಿ ಅಂತ, ಎಸ್ಪೆಷಲಿ ಈ ಸ್ಟೆಲ್ಲಾ ಅವರು ವಶಕ್ಕೆ ತಗೋಬೇಕು ಆ ಅಸ್ಥಿಪಂಜರವನ್ನ ಅಂತ ಹೇಳಿರುವಂತದ್ದು ಅವರ ಮಧ್ಯೆ ಭಿನ್ನಾಭಿಪ್ರಾಯಗಳಿಗೆ ಕಾರಣ ಆಗ್ತಾ ಇದೆ. ಈ ಭಿನ್ನಾಭಿಪ್ರಾಯ ಎಷ್ಟರ ಮಟ್ಟಿಗೆ ಅಂತಂದ್ರೆ, ನಿನ್ನೆ ಈ ಬಂಗ್ಲೆಗುಡ್ಡದಲ್ಲಿ ಆದಂತಹ ಬೆಳವಣಿಗೆ, ಗುಂಡಿ ತೋಡ್ಲಿಲ್ಲ, ಜಾಗ ಗುರುತು ಮಾಡಲಿಲ್ಲ, ತಾನಾಗೆ ಸಿಕ್ಕಂತ ಅಸ್ಥಿಪಂಜರವನ್ನ ವಶಕ್ಕೆ ತೆಗೆದುಕೊಳ್ಳೋದು ಅಂತಂದ್ರೆ ಅದು ಹೇಗೆ ಅನ್ನುವಂತ ಪ್ರಶ್ನೆಗಳು ಮೂಡಿದೆ. ಎಸಿ ಸ್ಟೆಲ್ಲಾ ವರ್ಗೀಸ್ ಮತ್ತು ಎಸ್ಐಟಿ ಅಧಿಕಾರಿಗಳ ನಡುವೆ ಇದೇ ವಿಚಾರ ತಿಕ್ಕಾಟಕ್ಕೂ ಕೂಡ ಕಾರಣ ಆಯ್ತಾ? ಬಂಗ್ಲೆಗುಡ್ಡದಲ್ಲಿ ಸಿಕ್ಕ ಅಸ್ಥಿಪಂಜರ ವಶಕ್ಕೆ ಎಸ್ಐಟಿಯಲ್ಲೇ ವಿರೋಧ ವ್ಯಕ್ತವಾಗಿದೆ. ಉತ್ಖನನ ಮಾಡದೆ ಸಿಕ್ಕ ಅಸ್ಥಿಪಂಜರ ವಶಕ್ಕೆ ಕೆಲವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಎಸ್ಐಟಿ ವಶಕ್ಕೆ ತೆಗೆದುಕೊಳ್ಳುವುದಕ್ಕೆ ಎಸಿ ಸ್ಟೆಲ್ಲಾ ವರ್ಗೀಸ್ ಸೂಚನೆಯನ್ನ ನೀಡುತ್ತಾರೆ. ಉತ್ಖನನ ಮಾಡದೆ ಸಿಕ್ಕರು ಯುಡಿಆರ್ ಅಂತ ದಾಖಲಿಸುವುದಕ್ಕೆ ನಕಾರ ವ್ಯಕ್ತಪಡಿಸುತ್ತಾರೆ. ಜಾಗೆ ಅಗಿಲಿಲ್ಲ, ಗುಂಡಿ ತೋಡ್ಲಿಲ್ಲ, ಬಂಗ್ಲೆಗುಡ್ಡದ ಮೇಲೆ ಪುರುಷನ ಅಸ್ಥಿಪಂಜರ ಸಿಕ್ಕಿದೆ. ನೋಡಿ, ಎಸ್ಐಟಿಯಲ್ಲಿಯೇ ಈಗ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಎಸಿ ಸ್ಟೆಲ್ಲಾ ಅವರ ನಡೆಗೆ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. ಏನು ಅಂತಂದ್ರೆ, ಉತ್ಖನನ ಮಾಡದೆ ಸಿಕ್ಕಂತಹ ಅಸ್ಥಿಪಂಜರವನ್ನ ವಶಕ್ಕೆ ತೆಗೆದುಕೊಳ್ಳೋದು ಬೇಡ ಅಂತ ಅಂದ್ರೆ ಕೆಲವರು, ಕೆಲವರು ಅದನ್ನ ವಶಕ್ಕೆ ತಗೊಳ್ಳಿ ಅಂತ, ಎಸ್ಪೆಷಲಿ ಈ ಸ್ಟೆಲ್ಲಾ ಅವರು ವಶಕ್ಕೆ ತಗೋಬೇಕು ಆ ಅಸ್ಥಿಪಂಜರವನ್ನ ಅಂತ ಹೇಳಿರುವಂತದ್ದು ಅವರ ಮಧ್ಯೆ ಭಿನ್ನಾಭಿಪ್ರಾಯಗಳಿಗೆ ಕಾರಣ ಆಗ್ತಾ ಇದೆ. ಈ ಭಿನ್ನಾಭಿಪ್ರಾಯ ಎಷ್ಟರ ಮಟ್ಟಿಗೆ ಅಂತಂದ್ರೆ, ನಿನ್ನೆ ಈ ಬಂಗ್ಲೆಗುಡ್ಡದಲ್ಲಿ ಆದಂತಹ ಬೆಳವಣಿಗೆ, ಗುಂಡಿ ತೋಡ್ಲಿಲ್ಲ, ಜಾಗ ಗುರುತು ಮಾಡಲಿಲ್ಲ, ತಾನಾಗೆ ಸಿಕ್ಕಂತ ಅಸ್ಥಿಪಂಜರವನ್ನ ವಶಕ್ಕೆ ತೆಗೆದುಕೊಳ್ಳೋದು ಅಂತಂದ್ರೆ ಅದು ಹೇಗೆ ಅನ್ನುವಂತ ಪ್ರಶ್ನೆಗಳು ಮೂಡಿದೆ. ಎಸಿ ಸ್ಟೆಲ್ಲಾ ವರ್ಗೀಸ್ ಮತ್ತು ಎಸ್ಐಟಿ ಅಧಿಕಾರಿಗಳ ನಡುವೆ ಇದೇ ವಿಚಾರ ತಿಕ್ಕಾಟಕ್ಕೂ ಕೂಡ ಕಾರಣ ಆಯ್ತಾ? ಬಂಗ್ಲೆಗುಡ್ಡದಲ್ಲಿ ಸಿಕ್ಕ ಅಸ್ಥಿಪಂಜರ ವಶಕ್ಕೆ ಎಸ್ಐಟಿಯಲ್ಲೇ ವಿರೋಧ ವ್ಯಕ್ತವಾಗಿದೆ. ಉತ್ಖನನ ಮಾಡದೆ ಸಿಕ್ಕ ಅಸ್ಥಿಪಂಜರ ವಶಕ್ಕೆ ಕೆಲವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಎಸ್ಐಟಿ ವಶಕ್ಕೆ ತೆಗೆದುಕೊಳ್ಳುವುದಕ್ಕೆ ಎಸಿ ಸ್ಟೆಲ್ಲಾ ವರ್ಗೀಸ್ ಸೂಚನೆಯನ್ನ ನೀಡುತ್ತಾರೆ. ಉತ್ಖನನ ಮಾಡದೆ ಸಿಕ್ಕರು ಯುಡಿಆರ್ ಅಂತ ದಾಖಲಿಸುವುದಕ್ಕೆ ನಕಾರ ವ್ಯಕ್ತಪಡಿಸುತ್ತಾರೆ. ಜಾಗೆ ಅಗಿಲಿಲ್ಲ, ಗುಂಡಿ ತೋಡ್ಲಿಲ್ಲ, ಬಂಗ್ಲೆಗುಡ್ಡದ ಮೇಲೆ ಪುರುಷನ ಅಸ್ಥಿಪಂಜರ ಸಿಕ್ಕಿದೆ.